ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಾಕೋಗಳಿಗೆ ಹತ್ತಿರ ಬಂದಿದೆ ಅಂತ ಅನ್ಕೋತಿರ್ಬೇಕಿದ್ರೇ ಅಚ್ಯುತ್ ಮತ್ತು ಭೂಮಿ ನಡುವೆ ಬಿರುಕು ಉದ್ಭವ ಆಗೋ ಸಮಯ ಕೂಡ ಬಂದಿದೆ ಅಂತ ಹೇಳ್ಬೋದು. ಅಚ್ಯುತ್ ಮತ್ತು ಭೂಮಿ ಗುಟ್ಟು ಮನೆಯವ್ರ ಮುಂದೆ ರಟ್ಟಾಗೋ ಸಮಯಕ್ಕೆ ಇಲ್ಲಿ ದೇವ್ಯಾನಿ, ಅಶ್ವಿನಿ, ಅಂಜು ಎಲ್ಲರೂ ಕೂಡ ಸೇರಿಕೊಂಡು ಮತ್ತಿನ್ನೇನೋ ಅವಾಂತರನ ತಂದಿರ್ತಿದ್ದಾರೆ. ಇದೆಲ್ಲದರ ನಡುವೆ ಶ್ರವಣ್ ಅವ್ರ ಕೈಗೆ ಭೂಮಿಯ ನೆಕ್ಲೇಸ್ ಸಿಕ್ಕಿ ಬಿಡುತ್ತಾ. ಭೂಮಿ ಯಾರು ಅನ್ನೋ ಸತ್ಯ ಬೈಲಾಗಿ ಬಿಡುತ್ತಾ. ಅಶ್ವಿನಿ ಕುತಂತ್ರ ಮನೆಯವ್ರ ಮುಂದೆ ಔಟ್ ಆಗುತ್ತಾ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಮನೆಯವ್ರು ಎಲ್ಲರ ಮುಂದೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಅದರಲ್ಲೂ ಅಚ್ಯುತ್ ಅವರಂತೂ ಒಂದೇ ಹೆಜ್ಜೆ ಮೀರದೆ ತುಂಬ ಓವರಾಗಿ ಬಿಹೇವ್ ಮಾಡ್ತಾರೆ. ರಣ ಹೇಗಿದೆಯಾ, ನನ್ನ ಮುತ್ತು, ನನ್ನ ಬಂಗಾರಿ ಅಂತ ಹೇಳಿ. ಆದರೆ ರೂಮ್ ಒಳಗಡೆ ಹಾಗೆ ಹೊರಗಡೆ ಯಾರು ಇಲ್ದಿರ್ಬೇಕಿದ್ರೆ ಭೂಮಿ ಜೊತೆ ತುಂಬ ಜಗಳ ಮಾಡ್ತಾರೆ. ಇಷ್ಟು ದಿನ ಇದು ಎಲ್ರಿಗೂ ಕೂಡ ಅನುಮಾನ ಬರ್ತಿತ್ತು. ಎಲ್ರಿಗೂ ಅನ್ನೋಕ್ಕಿಂತ ಅಂಜು, ಅಶ್ವಿನಿ ಹಾಗೆ ಅಮ್ಮು, ಈ ಮೂವರಿಗೂ ಕೂಡ ಅನುಮಾನ ದಟ್ಟವಾಗಿತ್ತು. ಇಂಥ ಕಡೆ ಆ 3 ದಿನದ ಸಂದರ್ಭದಲ್ಲೂ ಕೂಡ ಅಚ್ಯುತ ಭೂಮಿ ಜೊತೆ ರೂಮಲ್ಲಿರ್ಬೇಕಿದ್ರೆ ಸಹಜವಾಗೇ ಇದ್ದರು. ಆದರೆ ಯಾವ ಒಂದು ಕ್ಷಣ ಅಮ್ಮು, ಅಪ್ಪು ಹಾಗೆ ಅಂಜುನ ರೂಮ್ ಬಾಗ್ಲತ್ರ ನೋಡಿದ್ರು, ಆವಾಗ ಶುರು ಆಯಿತು ಇಲ್ಲಿ ಅಚ್ಯುತ್ ಅವರ ಓವರ್ ಆ್ಯಕ್ಟಿಂಗ್. ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಕ್ಕಂಥ ಅಶ್ವಿನಿ, ಅಂಜು ಹಾಗೆ ಅಮ್ಮು ಇಲ್ಲಿ ನಿಜವಾಗ್ಲೂ ಅಚ್ಯುತ್ ಭೂಮಿ ಮದುವೆ ಆಗಿದ್ದಾರೆ. ಖಂಡಿತವಾಗ್ಲೂ ಅವರಿಬ್ಬರು ಮದುವೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾವು ಹೋಗೋ ತನಕ ಅವರು ಸಹಜವಾಗೇ ಇದ್ದರು. ಆದರೆ ನಾವು ಹೋದ ನಂತರ ನಮ್ಮನ್ನು ಗಮನಿಸಿದ್ರು ಅನಿಸುತ್ತೆ. ಹಾಗಾಗಿ ತುಂಬ ಓವರ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಅಂತಾನೆ ಹೇಳ್ತಾರೆ. ಬಟ್ ಇದಕ್ಕೆ ಸಾಥ್ ಕೊಡೋ ರೀತಿ ಇವರ ಅನುಮಾನಕ್ಕೆ ಮತ್ತೊಂದು ಸಾಥ್ ಅನ್ನೋ ಹಾಗೆ ನಚ್ಚು ಕೂಡ ಇವರನ್ನು ಜಾಯ್ನ್ ಆಗ್ತಿದ್ದಾರೆ. ಯಾಕಂದರೆ ಇಲ್ಲಿ ನಚ್ಚುಗೆ ಅಣ್ಣ ಅಚ್ಯುತ್ ಲವ್ ಮ್ಯಾರೇಜ್ ಆಗಿದ್ದಾನೆ ಅನ್ನೋದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಆದರೂ ಭೂಮಿ ಅದಕ್ಕೆನ ಅಣ್ಣ ಲವ್ ಮ್ಯಾರೇಜ್ ಆಗಿದ್ದಾನೆ ಅಂತ ಒಪ್ಕೊಂಡಿದ್ರು. ಬಟ್ ಪ್ರತಿದಿನ ಅಲ್ಲೇ ಇರೋದ್ರಿಂದಾಗಿ ಇಲ್ಲಿ ನಚ್ಚಿ ಅವರಿಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರ ನಡುವೆ ಮದುವೆ ಆಗಿದೆಯಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ನಚ್ಚಿಗೂ ಕೂಡ ಬಂದಿದೆ. ಯಾಕಂದರೆ ಎಷ್ಟು ಸಂದರ್ಭದಲ್ಲಿ ಇಲ್ಲಿ ಅಚ್ಯುತ್ ಭೂಮಿ ಮನೆಯವ್ರು ಬಂದ ತುಂಬಾ ಕ್ಲೋಸ್ ಆಗಿರೋ ಹಾಗೆ ನಟನೆ ಮಾಡ್ತಾರೆ. ಆದರೆ ಇನ್ನು ಸ್ವಲ್ಪ ಹೋದ್ರಲ್ಲಿ ಅವರಿಬ್ಬರು ಸಪ್ರೇಟಾಗಿ ಮನೆಯವರಿಂದ ಆಚೆ ಬರ್ತಿದ್ದಾಗೆ ಅವರಿಬ್ಬರು ಜಗಳ ಮಾಡ್ತಿರ್ತಾರೆ. ಅದನ್ನು ತುಂಬ ಚಂದ ನಚ್ಚಿ ಅಬ್ಸರ್ವ್ ಮಾಡಿದ್ದಾರೆ. ನಚ್ಚಿ ಅಬ್ಸರ್ವ್ ಮಾಡಿರೋದ್ರಿಂದನೇ ಅವ್ರಿಗೆ ಈ ಒಂದು ಅನುಮಾನ ದಟ್ಟವಾಗಿ ಕಾಡ್ತದೆ. ಆದರೆ ಇದು ಅಚ್ಯುತ್ಗಾಗಲಿ ಭೂಮಿಗಾಗಲಿ ಗೊತ್ತಿಲ್ಲ. ಇಲ್ಲಿ ಅಚ್ಯುತ್ ಜಸ್ಟ್ ಅಂಜು ವಿಷಯವಾಗಿ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಅಂಜುಗೆ ನಮ್ಮ ಬಗ್ಗೆ ಡೌಟ್ ಇದೆ, ಅವಳು ಡೌಟ್ ಪಡ್ತಿರೋ ಹಾಗೆ ನಾವಿರಬೇಕು, ಮತ್ತಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಅವಳು ಹೇಳ್ಬಿಡ್ತಾಳೆ, ನನ್ನ ಬಿಟ್ಟು ಬೇರೆ ಯಾರು ಮನಸ್ಸಲ್ಲಿಲ್ಲ, ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇಲ್ಲ, ಅವಳು ಮದುವೆ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಅಚ್ಯುತ ಭೂಮಿ ಜೊತೆ ಮತ್ತಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಅಚ್ಯುತ್ ಮನಸ್ಸಲ್ಲೂ ಕೂಡ ಖಂಡಿತವಾಗ್ಲೂ ಭೂಮಿ ಇದ್ದೇ ಇದ್ದಾರೆ. ಇಲ್ಲಿ ಸಾಹಿತ್ಯ ಜಾಗನ ನಾನು ಭೂಮಿ ಕೊಡುವುದಿಲ್ಲ ಅಂತ ಹೇಳಿ ಬಾಯಿಯಲ್ಲಿ ಹೇಳ್ತಾ ಇದ್ರು ಅಚ್ಯುತ. ಭೂಮಿ ಅಚ್ಯುತ ಮನಸ್ಸನ್ನು ಸಾಹಿತ್ಯ ಎಷ್ಟು ಆವರಿಸ್ಕೊಂಡಿದ್ರೋ ಅಷ್ಟೇ ಆವರಿಸ್ಕೊಂಡಿದ್ದಾರೆ. ಇಲ್ಲಿ ಭೂಮಿಗೂ ಕೂಡ ಅಚ್ಯುತ್ ಮೇಲೆ ಮನಸ್ಸಿದೆ. ಬಟ್ ಅಚ್ಯುತ್ ಸಾಹಿತ್ಯನ ಮನಸಾರೆ ಇಷ್ಟಪಡ್ತಿರೋದ್ರಿಂದ ಇವರಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಇಲ್ಲಿ ಭೂಮಿ ಸೈಲೆಂಟ್ ಆಗಿರಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಭೂಮಿಯ ಜನ್ಮ ರಹಸ್ಯದ ಸತ್ಯ ಹೊರಗಡೆ ನೀನು ಬಂದೇ ಬಿಡ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತಿನ್ನೇನೋ ನಡೆಯುತ್ತೆ ಅನ್ನೋ ಹಾಗೆ ಮತ್ತೆ ಇಲ್ಲಿ ಭೂಮಿ ಮತ್ತು ಅಚ್ಯುತ್ ವಿಷಯ ಮುನ್ನೆಲೆಗೆ ಬಂದಿದೆ. ಅವರಿಬ್ಬರು ಸಂಬಂಧ, ಅವರಿಬ್ಬರು ಮದುವೆ ವಿಷಯ ಮುನ್ನೆಲೆಗೆ ಬಂದಿದೆ. ಯಾಕಂದರೆ ಇಲ್ಲಿ ನಚ್ಚಿ ತನಗೆ ಮಾತ್ರ ಅನುಮಾನ ಬಂದದ್ದಲ್ಲ, ಮನೆಯವ್ರು ಎಲ್ಲರೂ ಮುಂದೆ ಕೂಡ ಆ ಒಂದು ಅನುಮಾನನ ವ್ಯಕ್ತಪಡಿಸ್ತಿದ್ದಾನೆ. ನನಗೆ ನಿಜವಾಗ್ಲೂ ಅಣ್ಣ ಮತ್ತು ಅದಕ್ಕೆ ಮದುವೆ ಆಗಿದಾರ ಅನ್ನೋದೇ ಡೌಟ್ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಅಣ್ಣ ಅದಕ್ಕೆ ನಮ್ಮ ಮುಂದೆ ತುಂಬ ಕ್ಲೋಸ್ ಆಗಿದ್ದು, ನಾವು ಇಲ್ದಿರೋ ಟೈಮಲ್ಲಿ ತುಂಬ ನಾರ್ಮಲ್ ಆಗಿರ್ತಾರೆ, ಜಗಳ ಮಾಡ್ಕೋತಾರೆ. ಬಟ್ ನಮ್ಮ ಮುಂದೆ ಬಂದಾಗ ಮಾತ್ರ ಅಣ್ಣ ಚಿನ್ನ ರನ್ನ ಅಂತೆಲ್ಲ ಹೇಳ್ತಾನೆ. ನಿಜವಾಗ್ಲೂ ಅಣ್ಣ ಇಷ್ಟು ರೊಮ್ಯಾಂಟಿಕ್ ಯಾವಾಗ ಅದ?
ಅಂತ ಎಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಷ್ಟು ದಿನ ಜಸ್ಟ್ ಅಪ್ಪು ಅಣ್ಣ ಮತ್ತು ಅದಕ್ಕೆ ಅಂದರೆ ಸಾರಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮದುವೆ ಆಗಿಲ್ಲ ಅನ್ನೋದಷ್ಟೇ ಹೇಳ್ತಾ ಇದ್ಲು. ಬಟ್ ಯಾಕೆ ಏನು ಇದು ಯಾವುದನ್ನ ಕೂಡ ಅವಳು ಹೇಳ್ತಿರ್ಲಿಲ್ಲ, ಯಾವುದೇ ರೀತಿ ಅವಳ ಹತ್ರ ಪ್ರೂಫ್ ಇರಲಿಲ್ಲ. ಬಟ್ ಇಲ್ಲಿ ನಚ್ಚಿ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಿದ್ದಾರೆ ಯಾಕೆ ನಾನು ಈ ರೀತಿ ಅನುಮಾನ ವ್ಯಕ್ತಪಡಿಸ್ತಿದ್ದೀನಿ ಅಂತ. ಇಲ್ಲಿ ಅವನು ಹೇಳೋ ಪ್ರಕಾರ ನಿಜವಾಗ್ಲೂ ಅಜಿತ್ ಮನಸ್ಸಲ್ಲಿ ಇದ್ದದ್ದು ಸಾಹಿತ್ಯ. ಅಜಿತ್ ಸಾಹಿತ್ಯನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದ. ಅಂಥದ್ರಲ್ಲಿ ಇಲ್ಲಿ ಯಾವ ಒಂದು ಗ್ಯಾಪಲ್ಲಿ ಇಲ್ಲಿ ಭೂಮಿ ಅದಕ್ಕೆ ನಾನು ಲವ್ ಮಾಡಿದ್ದು ಅಣ್ಣ ನಿಜವಾಗ್ಲೂ ಎಲ್ಲಿ ಸಮಯ ಸಿಕ್ಕಿತ್ತು? ಯಾವಾಗಲೂ ಸಾಹಿತ್ಯ ಗುಂಗಲ್ಲಿ ಇದ್ದಂಥ ಅಣ್ಣ ಭೂಮಿ ಅದಕ್ಕೆನ ಯಾವ ಒಂದು ಟೈಮಲ್ಲಿ ಲವ್ ಮಾಡ್ದ, ಯಾವ ಗ್ಯಾಪಲ್ಲಿ ಅವನು ಮದುವೆ ಆಗಿ ಬಂದ? ನಿಜವಾಗ್ಲೂ ಇದೆಲ್ಲವೂ ಕೂಡ ಅನುಮಾನ ತರಿಸ್ತಾ ಅಲ್ವಾ ನಿಮಗೆ ಅಂತ ಹೇಳಿ ತುಂಬಾ ಒಳ್ಳೆ ರೀತಿಯಲ್ಲಿ ಅನಲೈಸ್ ಮಾಡಿ ಮನೆಯವರು ಮುಂದೆ ಇರ್ತಾರೆ. ಇದನ್ನು ಕೇಳಿದಂಥ ಮನೆಯವ್ರಿಗೂ ಕೂಡ ಖಂಡಿತ ಅಲ್ವಾ ನಚ್ಚು ಹೇಳ್ತಿರೋ ಮಾತಲ್ಲಿ ನಿಜವಾಗ್ಲೂ ಅರ್ಥ ಇದೆ ಅಲ್ವಾ, ಅವನೇ ಹೇಳ್ತಿರೋದು ವ್ಯಾಲಿಡ್ ಪಾಯಿಂಟ್ ಅಲ್ವಾ ಅಂತ ಅನಿಸುತ್ತೆ. ಯಾಕಂದರೆ ಅಂಜುನ ಮದುವೆ ಆಗೋಕ್ಕೂ ಮುನ್ನ ಕೂಡ ಅಚ್ಚು ಸಾಹಿತ್ಯ ಗುಂಗಲ್ಲೇ ಇದ್ದರು, ಮದುವೆ ಬೇಡ ಅಂತಿದ್ರು. ಪ್ರತಿ ಕ್ಷಣ ಪ್ರತಿದಿನ ಸಾಹಿತ್ಯನ ನೆನಪು ಮಾಡಿಕೊಂಡೇ ಕಾಲ ಕಳೀತಾ ಇದ್ರು. ಅಂಥ ಒಂದು ಸಂದರ್ಭದ ನಡುವೆ ಇಲ್ಲಿ ಅಂಚು ಜೊತೆ ಎಂಗೇಜ್ಮೆಂಟ್ ಅಂದ ತಕ್ಷಣ ಭೂಮಿಯನ್ನು ಮದುವೆ ಆಗಿ ಬರ್ತಾರೆ ಅಚ್ಯುತ. ಈಗ ಪ್ರತಿಯೊಂದನ್ನ ಕೂಡ ಮನೆಯವರು ಲಿಂಕ್ ಮಾಡ್ಕೊತಿದ್ದಾರೆ. ಖಂಡಿತ ಅವ್ರಿಗೂ ಕೂಡ ಇಲ್ಲಿ ಅನುಮಾನ ಬರ್ತದೆ. ಇಡೀ ಮನೆಯವ್ರ ಎಲ್ಲರ ಮನಸ್ಸಲ್ಲೂ ಇವರಿಬ್ಬರ ಮದುವೆ ನಡುವೆ ಗೊಂದಲ ಸೃಷ್ಟಿಯಾಗ್ತದೆ ಮದುವೆ ಬಗ್ಗೆ. ಹಾಗಾಗಿ ಇಲ್ಲಿ ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಒಂದು ರೀತಿಯ ಅಗ್ನಿ ಪರೀಕ್ಷೆಗೆ ಗುರಿಯಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಅಜಿತ್ ಮತ್ತು ಭೂಮಿ ಪಾಸ್ ಆಗ್ತಾರಾ ಅಥವಾ ಅವರಿಬ್ಬರ ನಡುವೆ ಇರ್ತಕ್ಕಂಥ ಕಾಂಟ್ರಾಕ್ಟ್ ಮ್ಯಾರೇಜಿನ ಗುಟ್ಟು ರಟ್ಟಾಗಿ ಬಿಡುತ್ತಾ ಅನ್ನೋದನ್ನೇ ನಾವು ಕಾದು ನೋಡಬೇಕಾಗಿರ್ತಕ್ಕಂಥ ಸಂಗತಿ. ಇದೆಲ್ಲದರ ನಡುವೆ ಇಲ್ಲಿ ಭೂಮಿಯ ಬಳಿ ಯಾವುದೇ ವಸ್ತುಗಳು ಇಲ್ಲ. ಬಿಕಾಸ್ ಎಲ್ಲವನ್ನ ಕೂಡ ಅಶ್ವಿನಿ ಎಸ್ಕೇಪ್ ಮಾಡಿಬಿಡ್ತಾರೆ. ಆ ಒಂದು ವಸ್ತುಗಳನ್ನ ಇಟ್ಕೊಂಡು ಆಕಿ ಮನೆಗೆ ಬಂದದ್ದು, ಈ ಮನೆಯಲ್ಲಿ ಮನಸ್ವಿನಿ ಅಂತ ಹೇಳಿ ಜಾಂಡ ಊರಿದ್ದು. ಆದರೆ ಇವತ್ತು ಆ ಒಂದು ಟ್ರಂಕನ್ನು ಭೂಮಿ ಓಪನ್ ಮಾಡಿದಾಗ ಅವಳಿಗೆ ಎಲ್ಲವೂ ಕೂಡ ಅಚ್ಚರಿ ಅನಿಸುತ್ತೆ. ಬಿಕಾಸ್ ಯಾವುದೇ ವಸ್ತುಗಳು ಅದರಲ್ಲಿ ಇರೋದಿಲ್ಲ. ರಾಣಾ ಕಡೆ ರೌಡಿಗಳು ಮನೆಗೆ ಬಂದಾಗ ಅದೆಲ್ಲೋ ಮಿಸ್ಪ್ಲೇಸ್ ಆಗಿರ್ಬೋದು ಅನ್ಕೋತಾರೆ. ಬಟ್ ಏನೂ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಭೂಮಿ ಇರಬೇಕಿದ್ರೆ ಅಲ್ಲೇ ಒಂದು ಕಡೆ ಅವಳ ಇನ್ನೊಂದು ಡೈಮಂಡ್ ನೆಕ್ಲೆಸ್ ಸಿಕ್ಕಾಕೊಂಡಿರುತ್ತೆ. ಅದನ್ನು ನೋಡಿದ್ದೆ ಅವಳಿಗೆ ಖುಷಿ ಆಗತ್ತೆ. ಬಟ್ ಆ ಒಂದು ವಿಷಯ ದೇವಿಯಾನಿಗೆ ಗೊತ್ತಾಗತ್ತೆ. ಅದೇ ಕಾರಣಕ್ಕೆ ದೇವಿಯಾನಿಯ ಒಂದು ನೆಕ್ಲೇಸನ್ನು ತಗೊಳ್ಳೋದಕ್ಕೆ ತುಂಬ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ. ಭೂಮಿ ಯಾವುದೇ ಕಾರಣಕ್ಕೂ ಆ ನೆಕ್ಲೇಸನ್ನು ದೇವಿಯಾನಿಗೆ ಒಪ್ಪಿಸೋದಕ್ಕೆ ರೆಡಿ ಇರುವುದಿಲ್ಲ. ಹಾಗಾಗಿ ಅಶ್ವಿನಿಗೆ ಅದನ್ನು ಕದಿಯೋದಕ್ಕೆ ಅಂತ ಹೇಳ್ತಾರೆ. ಬಟ್ ಅಶ್ವಿನಿಯಿಂದ ಅದು ಸಾಧ್ಯ ಆಗಲ್ಲ. ಅಂಜು ಅದರ ಜವಾಬ್ದಾರಿಯನ್ನು ತಗೋತಾರೆ, ಅವ್ರಿಗೂ ಕೂಡ ಸಾಧ್ಯ ಆಗ್ತಿಲ್ಲ. ಎಲ್ಲದರ ನಡುವೆ ಆ ಒಂದು ನೆಕ್ಲೆಸ್ ಶ್ರವಣ್ ಕೈಗೆ ಸಿಕ್ಕಿ ಬೀಳುವ ಚಾನ್ಸಸ್ ಇದೆ. ಶ್ರವಣ್ ಕೈಗೇನಾದರೂ ಆ ಒಂದು ನೆಕ್ಲೆಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಅಲ್ಲೂಲ ಕಲ್ಲೂಲನೆ ಉದ್ಭವ ಆಗತ್ತೆ. ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಭೂಮಿನೇ ಮನಸ್ವಿನಿ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದಕ್ಕೆ ನಚ್ಚಿ ಕೂಡ ಸಾಥ್ ಕೊಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಆ ನೆಕ್ಲೆಸ್ ನಚ್ಚಿಗೂ ಕೂಡ ಸಿಗ್ಬೋದು. ನಚ್ಚಿನ ಆ ಒಂದು ವಿಷಯವನ್ನ ಶ್ರವಣ್ಗೆ ಹೇಳ್ಬೋದು. ಬಟ್ ಇದೆಲ್ಲದರ ನಡುವೆ ಅಶ್ವಿನಿ ನಾಟಕ ಮಾಡ್ತಿದ್ದಾಳೆ ಅನ್ನೋ ವಿಷಯ ಕೂಡ ಭೂಮಿಗೆ ಗೊತ್ತಾಗೋ ಚಾನ್ಸಸ್ ಇದೆ. ಹಾಗಿದ್ರೆ ಕೊನೆಗೂ ಇಲ್ಲಿ ಶ್ರವಣ್ಗೆ ಗೊತ್ತಾಗುತ್ತೋ ಬಿಡುತ್ತೋ, ಬಟ್ ಭೂಮಿಗೆ ಈ ಮನೆ ಮಗಳು ನಾನು ಅನ್ನೋ ಸತ್ಯ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇದೆ. ಇದೆಲ್ಲದರ ನಡುವೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ನಿಜವಾದ ಗಂಡ ಹೆಂಡ್ತೀರ, ಅವರ ಮದುವೆ ನಿಜಾನ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಇಡೀ ಫ್ಯಾಮಿಲಿ ಮುಂದಾಗ್ತದೆ. ನಚ್ಚಿ ಡಿಟೆಕ್ಟಿವ್ ಆಗ್ತಿದ್ದಾರೆ. ಹಾಗಿದ್ರೆ ಹೇಗಾಗತ್ತೆ, ಏನಾಗತ್ತೆ, ಏನು ಮಾಡ್ತಾರೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.